ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆಯನ್ನು ಇಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ಥರ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಇದೇ ಥರ ಕೆಸೆಟ್, ನೆಟ್, ಗೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಓಕೆ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2023 ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಥಿಯರಿಲಿ ಕೇಳಿರ್ತಕ್ಕಂಥ ಕ್ವಶನ್ನ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಯಾವ ಕ್ವಶನ್ ಕೇಳಿದ್ದಾರೆ ನಂಬರ್ ಥಿಯರಿಲಿ? ಇಲ್ಲಿ ಪ್ರತಿ ವರ್ಷ ನಂಬರ್ ಥಿಯರಿಯಿಂದ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ಒಂದಕ್ಕಿಂತ ಜಾಸ್ತಿ ಕೇಳದೇ ಇರ್ಬೋದು, ಬಟ್ ಒಂದು ಕ್ವಶನ್ ಮಾತ್ರ 100% ಕೇಳ್ತಾರೆ. ಅದು ಈಗ 2023 ಕೇಳಿರ್ತಕ್ಕಂಥ ಕ್ವಶನ್ನ ನಾವಿಲ್ಲಿ ಸಾಲ್ವ್ ಮಾಡೋಣ. ಏನು ಕೊಟ್ಟಿದ್ದಾರೆ 2023 ಕೇಳಿರ್ತಕ್ಕಂಥ ಕ್ವಶನ್? ಲೆಟ್ m be a positive integer, two integers a and b are congruent modulo m if. ಏನೇನು ಕೊಟ್ಟಿದ್ದಾರೆ? ಲೆಟ್ m be a positive integer, two integers a and b are congruent modulo m if. ಇದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಲ್ಲಿ? ಇದು ಕಾಂಗ್ರುಯೆನ್ಸ್ ಮಾಡುಲೋ ಡೆಫಿನಿಷನ್. ಸೊ ಕಾಂಗ್ರುಯೆನ್ಸ್ ಮಾಡುಲೋ ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ, ಫಸ್ಟ್ ಅವ್ರು ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಇಲ್ಲಿ ಅದನ್ನು ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ? ಟೂ ಇಂಟೀಜರ್ಸ್ ಎ ಆ್ಯಂಡ್ ಬಿ ಆರ್ ಕಾಂಗ್ರುಯೆಂಟ್ ಮಾಡುಲೋ ಎಮ್, ಅಂದರೆ ಎ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎಮ್. ಇದು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಸೊ ಇಲ್ಲಿ ಕಾಂಗ್ರುಯೆನ್ಸ್ ಮಾಡುಲೋ ಎಮ್ ಏನು ಹೇಳುತ್ತೆ ಅಂದರೆ, ಆ ಒಂದು ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ, ಎ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎಮ್ if and only if m divides a minus b. ಸೊ ಅಂದರೆ a congruent to p mod m if and only if m divides a minus b. ಅಂದರೆ ಈಗ ಈ ಒಂದು ಡೆಫಿನಿಷನ್ ಮುಖಾಂತರ ನಾವು ಯಾವ ಆಪ್ಷನ್ ರೈಟ್ ಅಂತ ಹೇಳ್ಬೋದು? ಆಪ್ಷನ್ 4ನ ರೈಟ್ ಅಂತ ಹೇಳ್ತೀವಿ. ಸೊ ಅಂದರೆ ಏನರ್ಥ? ಟೂ ಇಂಟೀಜರ್ಸ್ ಆರ್ ಕಾಂಗ್ರುಯೆಂಟ್ ಮಾಡುಲೋ m if their difference is divisible by m. ಸೊ ಇವಾಗ ಇದು ಡೆಫಿನಿಷನ್ ನಾವು ಇಲ್ಲಿ ಕೊಟ್ಟರೆ ಡೈರೆಕ್ಟಾಗಿ ಹೇಳ್ಬೋದು. ಅಂದರೆ ಡೆಫಿನಿಷನ್ ನಮ್ಗೆ ಗೊತ್ತಿದ್ರೆ ಎ ಈಸ್ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎಮ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎಮ್ ಡಿವೈಡ್ಸ್ ಎ ಮೈನಸ್ ಬಿ ಅಂತ ಹೇಳ್ಬೋದು. ಸಪೋಸ್ ನನಗೆ ಡೆಫಿನಿಷನ್ ಗೊತ್ತಿಲ್ಲ ಅಂದರೆ ಇಲ್ಲಿ ನನಗೆ ನೋಡಿದ ತಕ್ಷಣ ಎಮ್ ಡಿವೈಡ್ಸ್ ಎ ಮೈನಸ್ ಬಿ ಅಂತ ನನಗಿಲ್ಲಿ ಯಾವುದೊಂದು ಡೆಫಿನಿಷನ್ ನನಗೆ ನೆನಪಿಗೆ ಬರಲ್ಲ. ಅವಾಗ ಏನು ಮಾಡ್ತೀನಿ ನಾನು? ಸಪೋಸ್ ಒಂದು ಎಕ್ಸಾಂಪಲ್ನ ತಗೋಣ. ಎಕ್ಸಾಂಪಲ್ ಏನಂತ ತೊಗೊಳ್ತೀನಿ ನಾನಿಲ್ಲಿ, 17 ಕಾಂಗ್ರುಯೆಂಟ್ ಟು 5 ಮಾಡ್ 12. ಸೊ ಅವ್ರು ಹೇಳಿರೋ ಪ್ರಕಾರ ಎ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎಮ್. ಸೊ ಇಲ್ಲಾಗುತ್ತಲ್ಲ ಇಲ್ಲಿ 17 ಕಾಂಗ್ರುಯೆಂಟ್ ಟು 5 ಮಾಡ್ 12 ಅಂದ್ರೆ ಏನಿಲ್ಲ, ಇವು 12ಇಂದ 17ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಏನು ಉಳಿಯುತ್ತೆ? ಈಗ 12ಇಂದ 17ನ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನು ಉಳಿಯುತ್ತೆ? 5 ಉಳಿಯುತ್ತೆ. ಅದೇ ಸರ್ ಇಲ್ಲಿ ಎಮ್ಮಿಂದ ಏನೇ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿಬೇಕು? ರಿಮೈಂಡರ್ ಬಿ ಉಳಿಬೇಕು. ಸೊ ಅದ್ರದ್ದು ಮೀನಿಂಗ್ ಇಲ್ಲಿ ಕಾಂಗ್ರುಯೆನ್ಸ್ ಅಂದ್ರೆ ಏನಿಲ್ಲ, ಇಲ್ಲಿ ಮಾಡ್ ಅಂದ್ರೆ ಏನಿಲ್ಲ, ನಾನು ಏನು ಇಲ್ಲಿ ಮಾಡ್ ವ್ಯಾಲ್ಯೂ ತೊಗೊಂಡಿರ್ತೀನಲ್ಲ, ಈ 12ಇಂದ 17ನ ಡಿವೈಡ್ ಮಾಡಿದಾಗ ಏನೊಂದು ರಿಮೈಂಡರ್ ಉಳಿದಿತ್ತೋ ಅದೇ ಇದು 5. ಸೊ ಹಂಗ ಏನಂತ ಬರೆದಿದ್ದೀನಿ ನಾನಿಲ್ಲಿ, 17 ಕಾಂಗ್ರುಯೆಂಟ್ 5 ಮಾಡ್ 12. ಸೊ ಈಗ ನಾವು 1 by 1 ಆಪ್ಷನ್ ಚೆಕ್ ಮಾಡ್ತಾ ಹೋಗೋಣ. ಸೊ ಸಪೋಸ್ ಇಲ್ಲಿ ಏನಾಗುತ್ತೆ? ಎ ಈಕ್ವಲ್ ಟು 17, ಬಿ ಈಕ್ವಲ್ ಟು 5, m equal to 12. ಸೊ ಫಸ್ಟ್ ಆಪ್ಷನ್ ಏನಿದೆ ನೋಡಿ, m divides a. ಫಸ್ಟ್ ಆಪ್ಷನ್ ಏನಿದೆ ಇಲ್ಲಿ? m divides a. ಸೊ ಅಂದರೆ ಏನರ್ಥ ಇಲ್ಲಿ? m ಏನೇ ಡಿವೈಡ್ ಮಾಡುತ್ತೆ ಅಂತ. m ಅಂದರೆ ಏನಿಲ್ಲಿ? m ಅಂದರೆ ಎಷ್ಟಿದೆ? m ಅಂದರೆ 12 ಇದೆ, a ಅಂದರೆ 17. ಅಂದರೆ 12 divides 17. 12 17 ಡಿವೈಡ್ ಮಾಡುತ್ತಾ? ಮಾಡಲ್ಲ. ಅಂದರೆ ಇಲ್ಲಿ ಈ ಒಂದು 12 ನಮ್ಮ ಒಂದು 17 ಏನಾಗಲ್ಲ, ಡಿವೈಡ್ ಮಾಡಲ್ಲ. ಸೊ ಇಲ್ಲಿ ಆಪ್ಷನ್ 1 ಏನಾಗುತ್ತೆ? ರಾಂಗ್ ಆಗುತ್ತೆ. ಸೊ ಆಪ್ಷನ್ 2 ಏನಿದೆ? ಎಮ್ ಡಿವೈಡ್ಸ್ ಬಿ. ಸೊ ಆಪ್ಷನ್ 2 ಏನಿದೆ ಇಲ್ಲಿ? ಎಮ್ ಡಿವೈಡ್ಸ್ ಬಿ. ಸೊ ಎಮ್ ಅಂದರೆ ಎಷ್ಟು ಇಲ್ಲಿ? 12 ಡಿವೈಡ್ಸ್ ಬಿ ಅಂದರೆ ಎಷ್ಟು? 5. 12 5ನ ಡಿವೈಡ್ ಮಾಡುತ್ತಾ? ಇದನ್ನು ಡಿವೈಡ್ ಆಗಲ್ಲ. ಸೊ ಇಲ್ಲಿ ಎಮ್ಮು ಏನು ಡಿವೈಡ್ ಮಾಡಲಿಲ್ಲ, ಬಿನೂ ಡಿವೈಡ್ ಮಾಡಲಿಲ್ಲ. ಎಮ್ ಏನು ಮತ್ತು ಬಿ ಎರಡು, ಎಮ್ ಡಿವೈಡ್ಸ್ ಎ ಆ್ಯಂಡ್ ಎಮ್ ಡಿವೈಡ್ಸ್ ಬಿ. ಅಂದರೆ ಏನು ಡಿವೈಡ್ ಮಾಡುತ್ತೆ, ಬಿನು ಡಿವೈಡ್ ಮಾಡುತ್ತೆ. ಅಂದರೆ ಎಮ್
ಎರಡನ್ನೂ ಡಿವೈಡ್ ಮಾಡುತ್ತೆ ಅಂತ. ಅಂದರೆ ಏನು ಡಿವೈಡ್ ಆಗುತ್ತೆ ಇಲ್ಲಿ, ಬಿನೂ ಎಮ್ ಇಂದ ಡಿವೈಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನು ಡಿವೈಡ್ ಆಗಲ್ಲ, ಬಿನೂ ಡಿವೈಡ್ ಆಗಲ್ಲ. ನಾನು ತೊಗೊಂಡಿರ್ತಕ್ಕಂಥ ಒಂದು ಎಕ್ಸಾಂಪಲಿಂದ. ಸೊ ಆಪ್ಷನ್ ಸಿ ಕೂಡ ರಾಂಗ್. ಇಲ್ಲಿ ಉಳಿದಿರೋದು ಆಪ್ಷನ್ 4. ಸೊ ಇಲ್ಲಿ ಆಪ್ಷನ್ 4 ಏನಾಗುತ್ತೆ, ಇಲ್ಲಿ ರೈಟ್ ಆಗುತ್ತೆ. ಬಟ್ ಈಗ ಇದನ್ನೇ ನಾವು ಈ ಒಂದು ಆಪ್ಷನಿಗೆ ಚೆಕ್ ಮಾಡಿದ್ರೆ ಏನು ಬರುತ್ತೆ ನೋಡೋಣ. ಏನು ಹೇಳಿದವರು, ಎಮ್ ಡಿವೈಡ್ಸ್ ಎ ಮೈನಸ್ ಬಿ. ಸೊ ಎಮ್ ಅಂದರೆ ಇಲ್ಲಿ 12 ಡಿವೈಡ್ಸ್ ಎ ಅಂದರೆ 17 ಮೈನಸ್ 5. ಸೊ ಏನಾಗುತ್ತೆ, 12 ಡಿವೈಡ್ಸ್ 12. ಸೊ ಇದು ಕರೆಕ್ಟ್ ಆಗುತ್ತೆ. ಅಂದರೆ ಫಸ್ಟ್ 3 ಆಪ್ಷನ್ ಏನಿದಾವಲ್ಲ ಇವು ಎಲ್ಲ ಕೇಸಲ್ಲಿ ಟ್ರೂ ಆಗ್ಬೋದು. ಅಂದರೆ ಸಮ್ ಕೇಸಲ್ಲಿ ಟ್ರೂ ಆಗುತ್ತೆ, ಸಮ್ ಕೇಸಲ್ಲಿ ಫಾಲ್ಸ್ ಆಗುತ್ತೆ. ಬಟ್ 4th ಆಪ್ಷನ್ 100% ಏನಾಗುತ್ತೆ, ಅದು ಟ್ರೂ ಆಗಲೇಬೇಕು. ಸೊ ಅಂದರೆ ಇದು ಅದಕ್ಕೆ ಇಲ್ಲ ಅಂತ ಹೇಳಿದ್ರೆ ಎ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎಮ್ ಇಫ್ ಆ್ಯಂಡ್ ಓನ್ಲಿ ಇಫ್ ಎಮ್ ಡಿವೈಡ್ಸ್ ಎ ಮೈನಸ್ ಬಿ. ಸೊ ಯಾವಾಗ ಎ ಕಾಂಗ್ರುಯೆಂಟ್ ಬಿ ಮಾಡ್ ಎಮ್ ಆಗುತ್ತೆ ಅಂದರೆ ಎಮ್ ಡಿವೈಡ್ಸ್ ಎ ಮೈನಸ್ ಬಿ ಆದರೆ ಮಾತ್ರ ಎ ಕಾಂಗ್ರುಯೆಂಟ್ ಟು ಬಿ ಮಾಡ್ ಎಮ್ ಆಗುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ಇದು ಕಾಂಗ್ರೆನ್ಸ್ ಮಾಡಲ್ಲ ಡೆಫಿನಿಷನ್. ನಿಮಗೆ ಅಂದರೆ ಡೆಫಿನೇಷನ್ ಗೊತ್ತಿರಲಿಲ್ಲ ಅಂದರೆ ಅವಾಗ ಯಾವುದಾದ್ರು ಒಂದು ರ್ಯಾಂಡಮ್ ಆಗಿ ಒಂದು ಎಕ್ಸಾಂಪಲ್ನ ತೊಗೊಂಡು ಆಪ್ಷನ್ಸ್ನಲ್ಲಿ ಎಲಿಮಿನೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕಂತ. ಈಗ ನಾನೊಂದು ಎಕ್ಸಾಂಪಲ್ನ ತೊಗೊಂಡಿಲ್ಲಿ ಫಸ್ಟ್ ಆಪ್ಷನ್ ಏನಿದೆ, ಎಮ್ ಡಿವೈಡ್ಸ್ ಎ ಇದೆ. ಆಮೇಲೆ ಸೆಕೆಂಡ್ ಆಪ್ಷನ್ ಎಮ್ ಡಿವೈಡ್ಸ್ ಬಿ ಇದೆ. ಅದೇ ಥರ ಎಮ್ ಡಿವೈಡ್ಸ್ ಎ ಆ್ಯಂಡ್ ಎಮ್ ಡಿವೈಡ್ಸ್ ಬಿ ಅಂತ ಥರ್ಡ್ ಆಪ್ಷನ್ ಇದೆ. ಸೊ ಎಲ್ಲ ಆಪ್ಷನಲ್ಲಿ ಎಲಿಮಿನೇಟ್ ಆಗುತ್ತೆ. ಸೊ ಉಳಿದಿರೋ 4th ಆಪ್ಷನ್ ಮಾತ್ರ ರೈಟ್ ಆಗುತ್ತೆ ಅಂತೇಳಿ ಈ ಥರ ನಾನು ಇಲ್ಲಿ ಎಕ್ಸಾಂಪಲ್ನ ತೊಗೊಂಡು ಈ ಒಂದು ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಡೈರೆಕ್ಟಾಗಿ ನಿಮಗೆ ಡೆಫಿನೇಷನ್ ಗೊತ್ತಿದ್ರೆ ಡೈರೆಕ್ಟಾಗಿ 4th ಆಪ್ಷನ್ ಅಂತ ಹೇಳ್ಬೋದು. ಗೊತ್ತಿರಲಿಲ್ಲ ಅಂದರೆ ಈ ಥರ ಒಂದು ಎಕ್ಸಾಂಪಲ್ ತೊಗೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಅಂದರೆ ಓಲ್ಡ್ ಇಲ್ಲಿ ನೆಟ್ ಕ್ವಶನ್ ಪೇಪರ್ ಆಗಿರ್ಬೋದು, ಗೇಟ್ ಕ್ವಶನ್ ಪೇಪರ್ ಆಗಿರ್ಬೋದು, ಕೆಸೆಟ್ ಕ್ವಶನ್ ಪೇಪರ್ ಆಗಿರ್ಬೋದು, ಅವನ್ನ ತೊಗೊಂಡು ಸಾಲ್ವ್ ಮಾಡಿ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಎಲ್ಲ ಕೆಲವೊಂದು ಡೆಫಿನೇಷನ್ನ ನೀವೇ ರೀಕಾಲ್ ಮಾಡ್ತಾ ಹೋಗ್ತೀರಾ. ನಿಮ್ಗೆ ಡೆಫಿನೇಷನ್ ಗೊತ್ತಾಗಲಿಲ್ಲ ಅಂದ್ರೂ ಈ ಥರ ಸಾಲ್ವ್ ಮಾಡೋದಂಗೆ ಎಕ್ಸಾಂಪಲ್ಸ್ನ ನಾವು ಯಾವ ಥರ ತೊಗೋಬೇಕಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ತಾ ಹೋದರೆ. ಓಕೆ, ಇದು ನಂಬರ್ ಥಿಯರಿ 2023 ಕೇಳಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನಂಬರ್ ಥಿಯರಿಲಿ ಕೇಳಿರ್ತಕ್ಕಂಥ 2024 ಅಂದರೆ 2024 ಕೇಳಿರ್ತಕ್ಕಂಥ ನಂಬರ್ ಥಿಯರಿ ಕ್ವಶನ್ನ ನಾವು ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಇನ್ನೂ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಅನಿಸಿಕೆ ಇಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.